ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗಲ್ಲಿ ನೋಡಿದ್ರಿ ಎಲ್ಲರೂ ನಾವು ಮಲ್ಪೆ ಬೀಚಲ್ಲಿ ಆಟ ಆಡೋ ತನಕ. ಇವಾಗ ಸನ್ಸೆಟ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಆಟ ಆಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ. ನೋಡಿ, ನಮ್ಮ ಗೊಂಬೆ ಬಂಗಾರಿಗೂ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಬರ್ತಾಯಿದ್ವಿ. ತುಂಬ ಬಿಸಿಲಂದರೆ ಬಿಸಿಲಿತ್ತು, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ನೋಡಿ ಯಾವ ಕಲರ್ ಇದ್ದವ್ರು ಯಾವ ಕಲರಿಗೆ ಬಂದಿದ್ದೀವಿ ಅಂತ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೇ ಆಗ್ತಾ ಇರಲಿಲ್ಲ. ಆದರೂ ಈ ವ್ಲಾಗ್ ಹಾಕೋದು ಬೇಡ ಅಂದ್ಕೊಂಡೆ, ಒಂದು ಮೆಮೊರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಸನ್ಸೆಟ್ ತೋರಿಸೋಣ ಅಂತ ಹಾಕ್ತಾ ಇದ್ದೀನಿ. ಬಿತ್ತಿಲಿ ಬಂಗಾರ, ಎಲ್ರೂ ಅಲ್ಲಿ ಪ್ಯಾರಾಸ್ಲೈಡಿಂಗ್ ಏನೂ ಇರಲಿಲ್ಲ. ಆಮೇಲೆ ಐಲ್ಯಾಂಡಿಗೆ ಹೋಗೋಕ್ಕೂ ಆಗಲಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಜೀಪ್ ರೈಡ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಜೀಪ್ ರೈಡಿಗೆ ಬಂದಿದ್ದೀವಿ. ನನ್ನ ಮಗ ಅಲ್ಲೇ ಎಲ್ಲ ಆಟ ಆಡ್ಕೊಂಡು ಬಂದ. ರೆಡಿ ರೈಡ್ ಮಾಡೋಕ್ಕೆ. ನೀವು ನೀನು ನಮ್ಮ ಮುದ್ದು ಫಸ್ಟ್ ನಾನೇ ರೈಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಇದ್ದಾನೆ. ನೋಡಿ, ಫುಲ್ಲು ಬಿಸಿಲಿಗೆ ಯಾವ ಥರ ಟ್ಯಾನ್ ಆಗಿದ್ದಾನೆ ಅಂದರೆ ಅವನಂತೂ ಅವನ ಅಲ್ವೋ ಅಂತ ಕಂಡುಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಆ ರೇಂಜಿಗೆ ಟ್ಯಾನ್ ಆಗಿಬಿಟ್ಟಿದ್ದ. ನಾನೇ ಫಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನೇ ಫಸ್ಟ್ ಹೋಗ್ತಾ ಇದ್ದಾನೆ. ನೋಡಿ, ಇವಾಗ ಮುದ್ದು ಹೋಗಿ ಬಂದಮೇಲೆ ಇವಾಗ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಏನೋ ಅಂತ ಫುಲ್ ಮಜಾ ಇತ್ತು, ಮಾತ್ರ ಸಖತ್ತಾಗಿತ್ತು. ಎಷ್ಟು 200. ನೆಕ್ಸ್ಟ್ ನಾನು ಬಂದಮೇಲೆ ಇವಾಗ ಮೋಕ್ಷಿ ಹೋಗ್ತಾ ಇದ್ದಾರೆ. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ರೈಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಗೊಂಬೆ ಗೊಂಬೆ, ಇಲ್ಲಿ ಇಲ್ಲಿ ಇಲ್ಲಿ, ಓಯ್ ಇಲ್ಲಿ ಗೊಂಬೆ, ಇಲ್ಲಿ ನೋಡ, ಇಲ್ಲಿ ಪಾಲಿ, ಇಲ್ಲಿ ಇಲ್ಲಿ ಇಲ್ಲಿ. सेवन न करें और पानी में उतरे। अपने से अन्य अलग प्रवासियों आपको बंद करना पड़ेगा तथा सभी कार्रवाई करना पड़ेगा।
of each season a hindrance to the other visitors at the beach. We are dealt with strict discipline. ನೋಡಿ ನಾವಿಲ್ಲಿ ಫೋಟೋ ತಗೋತಾ ಇದ್ದೀವಿ. ನಮ್ಮ ಗೊಂಬೆ ಬಂಗಾರಿ ರಿಯಾಕ್ಷನ್ನು ಫುಲ್ ಸ್ಮೈಲ್ ಹೋದರೆ ಸ್ಮೈಲ್ ಅವಳು. ಇಲ್ಲಿ ಸನ್ಸೆಟ್ ಆಗ್ತಾ ಇತ್ತು. ಸನ್ಸೆಟ್ಟು ಇಲ್ಲಿ ಎಲ್ಲ ನೋಡ್ಕೊಂಡು ನಿಂತಿದ್ದೀವಿ. ನೋಡಿ ಏನು ಸಖತ್ತಾಗಿದೆ ಸನ್ಸೆಟ್ ಅಂತ. ಆ ಟೈಮಲ್ಲಿ ಆ ಬೀಚ್ ನೀರು ಸೌಂಡಿಗೂ ಆ ಸನ್ಸೆಟ್ ಇದಕ್ಕೂ ಆಹಾ ಏನು ಸಖತ್ತಾಗಿರುತ್ತೆ ಅಲ್ವಾ. ಸಂಜೆ ಆಗ್ತಾ ಅಲೆಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಆಟಾಡಕ್ಕೆ ಬಿಡಲ್ಲ. ಸನ್ಸೆಟ್ ಟೈಮಲ್ಲಿ ಸನ್ಸೆಟ್ ಅಷ್ಟೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೈರನ್ ಮಾಡ್ತಾ ಇರ್ತಾರೆ. ಸೈರನ್ ಸೌಂಡ್ ಕೇಳಿಸ್ತಾ ಇರುತ್ತೆ ನೋಡಿ. ಹಾಗೆಯೇ ನಾವು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಕಣ್ಣೋಳೆ ಮುಗಿಲಂತ ಮನದೋಳೆ ನಿನ್ನಂತ ಚೆಲುವೆ ಯಾರೇ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ. ಕಡಲನು ಬೀಚ್ ಹತ್ರ ಅಲೆಗಳ ಸೌಂಡಿಗೆ ಸನ್ಸೆಟ್ ನೋಡಿಕೊಂಡು ನಿಂತ್ಕೊಳ್ಳೋದ್ರಲ್ಲಿರೋ ಮಜಾನೇ ಬೇರೆ. ಏನೋ ಒಂಥರ ಚಿಲ್ ಮಾಡಿಕೊಂಡು ನಮಗಿರೋ ಟೆನ್ಷನ್ ಎಲ್ಲ ಸ್ವಲ್ಪ ಸೈಡಿಗಿಟ್ಟು ಒಂದು ಸ್ವಲ್ಪ ಚಿಲ್ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ. ಇವಾಗ ನೋಡಿದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ನಾವು ಹೊರಟಿದ್ದ ದಿನ CSK ಮತ್ತು RCB ಮ್ಯಾಚ್ ಇತ್ತು. ಅಲ್ಲೆಲ್ಲರೂ ಕ್ರಿಕೆಟ್ ಫ್ಯಾನ್ ಇರೋದ್ರಿಂದ ಕಾರಲ್ಲೇ ಕ್ರಿಕೆಟ್ ಹಾಕಿದ್ರು. ಎಲ್ಲರೂ ನೋಡಿಕೊಂಡು ಬಂದ್ವಿ. ಲಾಸ್ಟಲ್ಲಿ ಫೈನಲಲ್ಲಿ ಏನಾಯ್ತಪ್ಪ ಅಂದರೆ ನೋಡೋಣ ಯಾರು ವಿನ್ ಆದರು ಅಂತ ಗೊತ್ತಾಗೋ ಅಷ್ಟರಲ್ಲಿ ನಮಗೆ ಘಾಟ್ ಸೆಕ್ಷನ್ ಸಿಕ್ಬಿಡ್ತು. ನೆಟ್ವರ್ಕೇ ಹೋಯಿತು, ನೋಡೋಕ್ಕಾಗಲಿಲ್ಲ. ಆ ನೆಟ್ವರ್ಕ್ಗೋಸ್ಕರ ಎಷ್ಟು ಕಾತರದಿಂದ ಎಲ್ಲರೂ ಕಾಯ್ದಿದ್ದೀವಿ ಅಂದರೆ ಅದು ಹೇಳೋಕ್ಕೆ ತೀರ್ದು ಆ ಥರ ಕಾತರದಿಂದ ಕಾಯ್ದಿದ್ದೀವಿ. ಒಳ್ಳೆ ಸಖತ್ತಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ನಮ್ಮ ಟ್ರಿಪ್ ವ್ಲಾಗ್ ಮುಗಿದಿದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.